ಹಾಯ್ ಫ್ರೆಂಡ್ಸ್, ಧ್ರುವಿಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬನ್ನಿ ಇವತ್ತು ಸಖತ್ ಟೇಸ್ಟಿಯಾಗಿರೋ ಪೈನಾಪಲ್ ಕೇಸರಿ ಬಾತ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ನಮ್ಮ ವೀಡಿಯೋ ಕೆಳಗಡೆ ಕಾಣ್ತಿರೋಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ಎಲ್ಲರಿಗಿಂತ ಮುಂಚೆ ನೀವೇ ನಮ್ಮ ವೀಡಿಯೋನ ಮೊದಲು ನೋಡ್ಬೋದು. ಹಾಗಾದರೆ ತಡ ಯಾಕೆ, ಬನ್ನಿ ಇಷ್ಟು ಸಖತ್ತಾಗಿರೋ ಕೇಸರಿ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೊದಲು ಒಂದು ಪಾತ್ರೆನ ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ಕಾಯ್ದಾದ್ಮೇಲೆ 1 ಸ್ಪೂನ್ ಮತ್ತು 2 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ರವೆನ ಹಾಕಿ ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡಿದ್ದಾದಮೇಲೆ ಬೇರೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅದು ಕಾಯ್ದಾದ್ಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕಿ ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಅದರಲ್ಲೇ ಇರುವಂಥ ತುಪ್ಪಕ್ಕೆ ಇಲ್ಲಿಂದ ನಾನು 1 ಬೌಲಷ್ಟು ಅನಾನಸನ್ನ ಕಟ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೀನಿ. ಆ ಅನಾನಸನ್ನ ಕೂಡ ತುಪ್ಪಕ್ಕೆ ಹಾಕಿ ನೀಟಾಗಿ ಅದರದ್ದು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗೋವರೆಗೂ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ನೀರಿನ ಅಂಶ ಏನದರಲ್ಲಿ ಇರೋದಿಲ್ಲ. ಹೀಗೆ ಇದನ್ನು ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ 1 ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸಿ ಹಾಗೆ ಮತ್ತು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿ ಬೇಯಲಿಕ್ಕೆ ಬಿಡಿ. ಈ ಅನಾನಸನ್ನ ನೀವು ಎಷ್ಟು ಕ್ವಾಂಟಿಟಿಲಿ ಬೇಕಾದರೂ ತೊಗೋಬೋದು, ಯಾವ ಸೈಜಲ್ಲಿ ಬೇಕಾದರೂ ತೊಗೋಬೋದು. ಬಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೇ ಅದರ ಫ್ಲೇವರ್ ಬಿಡೋದಕ್ಕೂ ಚೆನ್ನಾಗಿರುತ್ತೆ, ಅದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದಂತೂ ತುಂಬ ಜ್ಯೂಸಿಯಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಮಾಮೂಲಿ ಕೇಸರಿ ಬಾತ್ ಏನಾದರೂ ಮಾಡಿಕೊಡೋದಕ್ಕಿಂತ ಈ ಥರ ಪೈನಾಪಲ್ ಕೇಸರಿ ಬಾತ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ಇದು ಬೇಯಲಿಕ್ಕೆ ಸ್ಟಾರ್ಟ್ ಆಗೈತೆ. ಇದಕ್ಕೆ ಮತ್ತೆ ನೀವು ಕೇಸರಿ ಬಾತ್ನ ಮಾಡಲಿಕ್ಕೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಇವಾಗಲೇ ಸೇರಿಸ್ಕೊಂಡು ಅದಕ್ಕೆ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನೂ ಕೂಡ ನಾನು ಇವಾಗಲೇ ನೀರಿಗೆ ಹಾಕೋತಾ ಇದ್ದೀನಿ. ಅದನ್ನು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇವಾಗ ಕುದೀತಾ ಇದೆ. ಕುದೀತಾ ಇರುವಂಥ ನೀರಿಗೆ ಮುಂಚೆನೇ ಹುರಿದಿಟ್ಕೊಂಡಿದ್ದಂಥ ರವೆನ ಹಾಕಿ ಮಿಕ್ಸ್ ಮಾಡಿ. ಈಗ ರವೆ ಹಾಕೋತಾನೆ ಮಿಕ್ಸ್ ಮಾಡಬೇಕು, ಇಲ್ಲ ಅಂತಂದರೆ ಗಂಟುಗಳಾಗ್ಬಿಡುತ್ತೆ. ಈ ಪ್ರಮಾಣದಲ್ಲಿ ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇಷ್ಟಾದರೆ ನಿಮಗೆ ಪರ್ಫೆಕ್ಟಾಗಿ ಕೇಸರಿ ಬಾತ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಇವಾಗ ಇದಕ್ಕೆ ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಲ್ವ ಆ ಎಣ್ಣೆನ 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿ ಪಾತ್ರೆಯಲ್ಲಿ ಇದನ್ನು ಮಾಡ್ಕೋಬೇಕು. ಹಾಗೆ ನಾವು ಮುಂಚೆನೇ ಹುರಿದಿಟ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿನೂ ಕೂಡ ಇದಕ್ಕೆ ಸೇರಿಸಿ ಹಾಗೆ 1-2-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಆ ಪುಡಿ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ 1-2 ಮಿನಿಟ್ಸು ಹಾಗೆ ಪ್ಲೇಟ್ನ ಮುಚ್ಚಿ ಅಳ್ಳೋದಕ್ಕಿಡಿ. ರವೆ ಎಲ್ಲ ತುಂಬ ಚೆನ್ನಾಗಿ ಅಳ್ಳಾದಮೇಲೆ ನಿಮ್ಮ ಸ್ಟವ್ನ ಆಫ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಅಳ್ಳೋದಕ್ಕಿಡಬೇಕು. ಸ್ಟವ್ನ ಆಫ್ ಮಾಡಿ ತೆಗೆದು ನೋಡಿ, ವಾವ್, ಸಖತ್ ಟೇಸ್ಟಿಯಾಗಿರುವಂಥ ಆ್ಯಂಡ್ ಜ್ಯೂಸಿಯಾಗಿರುವಂಥ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕು ಅಂದರೆ ಮತ್ತೆ ಇನ್ನೂ ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಹಾಕ್ಕೋಬೋದು. ಬಟ್ ಇದಂತೂ ಪರ್ಫೆಕ್ಟಾಗಿದೆ, ತುಂಬ ಜ್ಯೂಸಿಯಾಗಿ ಸಖತ್ ಟೇಸ್ಟಿ ಕೂಡ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ನೀವೊಂದು ಸಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಸಖತ್ತಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.